Hey guys, welcome to Vedant ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲ್ ಅನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಆಗ ನಮ್ಮ ಚಾನಲ್ನ ಕಡೆಯಿಂದ ಅಪ್ಲೋಡ್ ಮಾಡೋ ಎಲ್ಲ ಸೆಷನ್ಸ್ ನಿಮಗೆ ಬರುತ್ತೆ, ನಿಮಗೆ ನೋಟಿಫೈ ಆಗುತ್ತೆ, ನೀವು ಅವುಗಳನ್ನು ಇಮಿಡಿಯೇಟ್ ಆಗಿ ವಾಚ್ ಮಾಡಬಹುದು. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಜನರಲ್ ಇಂಗ್ಲಿಷ್ಗೆ ಸಂಬಂಧಿಸಿದ ತರಗತಿಗಳನ್ನು ಈಗ ನಡೆಸಲಾಗ್ತಿದೆ. ಈ ಜನರಲ್ ಇಂಗ್ಲಿಷ್ ಕ್ಲಾಸಸ್ ನಿಮ್ಮ ಯಾವುದೇ KPSC ಎಕ್ಸಾಮ್ಸ್ಗೆ ಯೂಸ್ ಆಗುತ್ತೆ. ಆ್ಯಂಡ್ ಎವ್ರಿ ಡೇ ಈ ರೀತಿಯ ಸೆಷನ್ಸನ್ನು ನಾನು ಸಂಜೆ 4 ಗಂಟೆಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ, ತಪ್ಪದೇ ವಾಚ್ ಮಾಡಿ. ಸ್ಪೆಷಲಿ ಈಗ ಈ ಜನರಲ್ ಇಂಗ್ಲಿಷ್ ಕ್ಲಾಸಸ್ಸನ್ನು VAO ಹಾಗೆ PDO ಈ ಎರಡು ಪರೀಕ್ಷೆಗಳಿಗೆ ಉಪಯೋಗ ಆಗುವಂಥ ರೀತಿಯಲ್ಲಿ ಮಾಡಿಕೊಡಲಾಗ್ತಿದೆ. ಇವತ್ತಿನ ನಮ್ಮ ಜನರಲ್ ಇಂಗ್ಲಿಷ್ನ ಸೆಷನಲ್ಲಿ ನಿಮ್ಮ ಜೊತೆ ನಾನು ಮಿಸ್ಸ್ಪೆಲ್ಡ್ ವರ್ಡ್ಸ್ ಇದನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಏನಿದು ನಾನು ಮೊನ್ನೆ ನಿಮಗೆ ತಿಳಿಸಿದ್ದೆ, ನಮ್ಮ ಜನರಲ್ ಇಂಗ್ಲಿಷಿಗೆ ಸಂಬಂಧಿಸಿದ ಮೊದಲನೇ ತರಗತಿಯಲ್ಲಿ ನಾನು ನಿಮಗೆ ಹೇಳಿದ್ದೆ ಯಾವ ಕಾನ್ಸೆಪ್ಟ್ಸ್ ಬರುತ್ತೆ, ನೀವು ಅವುಗಳನ್ನು ಯಾವ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಪ್ರಿಪ್ರೇಷನ್ ನಡೆಸ್ಕೊಳ್ಬೇಕು, ಮತ್ತು ಅದಕ್ಕೆ ಎಷ್ಟು ಅಂಕಗಳನ್ನು ಅವರು ಕೊಡಬಹುದು, ಅದೆಲ್ಲ ಕೂಡ ನಾನು ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡಿದ್ದೆ. ಒಂದು ವೇಳೆ ನೀವೇನಾದರೂ ಸೆಷನನ್ನು ನೋಡಿಲ್ಲ ಅಂತಿದ್ದಲ್ಲಿ ಆನ್ ದ ಟಾಪ್ ನಿಮಗೆ ಇಲ್ಲಿ ಮೇಲೆ ಕಾಣಿಸ್ತಾ ಇರಬಹುದು, ಐ ಅಂತ ಮೆಸೇಜ್ ಪಾಪಪ್ ಆಗ್ತಾ ಇದೆ, ನೀವು ಅಲ್ಲಿ ಕ್ಲಿಕ್ ಮಾಡಿ ವಾಚ್ ಮಾಡಬಹುದು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಸೆಷನನ್ನು. ಮಿಸ್ಸ್ಪೆಲ್ಡ್ ವರ್ಡ್ಸ್. ಫಸ್ಟ್ ಆಫ್ ಆಲ್ ಒಂದು ಎಕ್ಸಾಂಪಲ್ನ ತಗೊಂಡು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಹೀಗಿದೆ ನಮ್ಮ ಮೊದಲನೇ ಎಕ್ಸಾಂಪಲ್. ಇಲ್ಲಿ ಒಂದೇ ಪ್ರೊನೌನ್ಸಿಯೇಷನ್ ಇರುವಂತಹ ಎರಡು ಪದಗಳಿದೆ. ಹಿಯರ್ ವಿ ಕ್ಯಾನ್ ಸಿ 2 words ಬಟ್ ವಿಚ್ ಆರ್ ಪ್ರೊನೌನ್ಸ್ಡ್ ಇನ್ ಅ ಸೇಮ್ ಮ್ಯಾನರ್. ಎರಡನ್ನೂ ನಾವು ಸಪರೇಟ್ ಅಂತ ಹೇಳ್ತೀವಿ, ಆದರೆ ಇದರಲ್ಲಿ ಒಂದೇ ಕರೆಕ್ಟ್ ಆಗಿರೋದು. ಇದರಲ್ಲಿ ಯಾವುದು ಕರೆಕ್ಟ್ ಆಗಿದೆ? ಹಾಗಾದರೆ ತಪ್ಪಾದರೆ ಎಲ್ಲಿ ಮಿಸ್ಟೇಕ್ ಇದೆ ನಾವು ಅದನ್ನು ನೋಡ್ಕೋಬೇಕು. ನಿಮಗೆ ಈ ರೀತಿಯಲ್ಲೇ ಪ್ರಶ್ನೆಯನ್ನು ಕೊಟ್ಟು ಅದಕ್ಕೆ 4 ಆಪ್ಷನ್ಸನ್ನು ಕೊಡಲಾಗಿರುತ್ತೆ. ನೀವು ಸರಿ ಇರುವಂಥ ಆಪ್ಷನನ್ನು ಟಿಕ್ ಮಾಡಬೇಕು. ನಾನು ಹೇಳಿದ್ದೆ ಮೊನ್ನೆ, ನಿಮಗೆ ಈ ರೀತಿಯ ಪ್ರಶ್ನೆಗಳು ಬರ್ತವೆ. ನೋಡಿ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಮುಂಚೆ ಅದು ವಿಲೇಜ್ ಅಕೌಂಟೆಂಟ್ ಈ ಹೆಸರಲ್ಲಿ ಇದ್ದದ್ದು, ಈಗ ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಅಂತ ಮಾಡಿದ್ದಾರೆ. ಇದು ಮೊದಲ ಬಾರಿಗೆ ಪರೀಕ್ಷೆಯನ್ನು ಮಾಡ್ತಾ ಇರುವಂಥದ್ದು. ಹಾಗಾಗಿ ನಿಮಗೆ ವೆರಿ ಡಿಫಿಕಲ್ಟ್ ಕೊಡ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ. ಸಿಂಪಲ್ ಟು ಮಾಡರೇಟ್ ಆಗಿ ಕೊಡ್ತಾರೆ. ಬಿಕಾಸ್ ನಮ್ಮ ಹತ್ರ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ಇಲ್ಲ ರೆಫರ್ ಮಾಡೋದಕ್ಕೆ. ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದ ಕ್ವೆಶ್ಚನ್ ಪೇಪರ್ ಫ್ರಮ್ ದ ಈಸಿ ಟು ಮಾಡರೇಟ್. ಹಾಗಾಗಿ ನಾನು ನಿಮಗೆ ಎಲ್ಲ ಈ ಈಸಿ ಟು ಮಾಡರೇಟ್ ಲೆವೆಲ್ನ ಎಲ್ಲ ಕಾನ್ಸೆಪ್ಟ್ಸನ್ನು ನಾನು ಹೇಳ್ಕೊಡ್ತೀನಿ. ಹಾಗೆ ಒಂದು ಸ್ವಲ್ಪ ಡಿಫಿಕಲ್ಟ್ ಲೆವೆಲ್ ಕಡೆಗೂ ಹೋಗಿ ಬರೋಣ. ಹೇಳೋಕ್ಕಾಗಲ್ಲ, ಕೊಟ್ಟರೆ ಯಾಕೆ ಬೇಕು, ನಾವು ಸೇಫ್ ಆಗಿರಬೇಕು. ಸೊ ಡಿಫಿಕಲ್ಟಿಗೆ ಸಂಬಂಧಿಸಿದ ವಿಚಾರಗಳೇನೇನು ಬರ್ತವೆ ಅದನ್ನು ಕೂಡ ನಾನು ಡಿಸ್ಕಸ್ ಮಾಡ್ತೀನಿ. ಹೀಗೆ ಒಂದು ಪದವನ್ನು ಅಲ್ಲಿ ಸರಿಯಾಗಿರುವಂಥ ಪದವಾಗಿ ಆಯ್ಕೆ ಮಾಡಬೇಕಾಗಿರುತ್ತೆ. ಇಲ್ಲಿ ನಾವು ನೋಡೋಣ ಇದರಲ್ಲಿ ಯಾವ ಪದ ಸರಿಯಾಗಿದೆ, ಎಲ್ಲಿ ಮಿಸ್ಟೇಕ್ ಇದೆ, ಆ ಮಿಸ್ಟೇಕ್ ಯಾವುದು ನೋಡಿ. ಸಪರೇಟ್ ಅಂತ ಹೇಳ್ತೀವಿ ಇದನ್ನು. ಸಪರೇಟ್ ಅಂತಂದರೆ ಬೇರೆ ಆಗುವಂಥದ್ದು ಅಂತ ಅರ್ಥ. ಇದರಲ್ಲಿ ಯಾವುದು ಸರಿ ಇದೆ, ಇದು ಕರೆಕ್ಟಾಗಿ ಇದೆ. ಇಲ್ಲಿ ಏನು ಮಿಸ್ಟೇಕ್ ಇದೆ, ಈ ಅಕ್ಷರ ಇಲ್ಲಿ ತಪ್ಪಾಗಿ ಬಳಕೆ ಆಗಿದೆ. ಇಲ್ಲಿ ಏನು ಬರಬೇಕಾಗಿದೆ, ಎ. ಸೊ ಸಪರೇಟ್ನ ಸ್ಪೆಲ್ಲಿಂಗ್ ಇದು SEPARATE, ಸಪರೇಟ್ ಈ ರೀತಿಯಲ್ಲಿ ಬರುತ್ತೆ. ಈ ಥರ ಇನ್ನಷ್ಟು ಪದಗಳನ್ನು ನಾನು ಇವತ್ತು ನಿಮ್ಮ ಜೊತೆ ಡಿಸ್ಕಸ್ ಮಾಡೋದಕ್ಕೆ ತೊಗೊಂಡು ಬಂದಿದ್ದೀನಿ. ಬನ್ನಿ ನೋಡೋಣ. ನೆಕ್ಸ್ಟ್ ಈಸ್ ಕ್ಯಾಲೆಂಡರ್. ನೋಡಿ, ಪ್ರೊನೌನ್ಸಿಯೇಷನ್ ಒಂದೇ, ಆದರೆ ಇಲ್ಲಿ ನಾವು ನೋಡಬಹುದು, ಗಮನಿಸಬಹುದು, ಸ್ಪೆಲ್ಲಿಂಗ್ಸ್ ವೇರಿ ಇದೆ. ಸ್ಪೆಲ್ಲಿಂಗ್ಸ್ ಎಲ್ಲಿ ವೇರಿ ಇದೆ? ಇಲ್ಲಿ ನೀವು ನೋಡಬಹುದು ಇ, ಇಲ್ಲಿ ನೋಡಬಹುದು ಎ. ಇವೆರಡರಲ್ಲಿ ಒಂದು ಮಾತ್ರ ಸರಿ. ಯಾವುದು ಸರಿ ಇದೆ? ಕ್ಯಾಲೆಂಡರ್, ಇದು ಸರಿ ಇದೆ. ಯೂಸೇಜ್ ಆಫ್ ಇ ಈಸ್ ರಾಂಗ್ ಹಿಯರ್. ಹಾಗಾಗಿ ಕ್ಯಾಲೆಂಡರ್ CALENDAR, ಕ್ಯಾಲೆಂಡರ್ ಈ ರೀತಿಯಲ್ಲಿ ಬರಬೇಕು. ಇದರ ನಂತರದಲ್ಲಿ ಇದೆ ಅನ್ನೆಸೆಸರಿ. ಮೊದಲನೇದಾಗಿ ನೆನ್ಪಿಟ್ಕೊಳ್ಳಿ, ಪ್ರಿಫಿಕ್ಸ್ ಸಫಿಕ್ಸ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ. ಪ್ರಿಫಿಕ್ಸ್ ಅಂತ ಅಂದರೆ ಈ ರೀತಿಯಲ್ಲಿ ಪದದ ಮುನ್ನ ನಾವು ಯಾವುದಾದ್ರೂ ಒಂದು ಅನ್, ಇನ್, ಎಕ್ಸಾಂಪಲ್ ತೋರಿಸ್ತೀನಿ, ಒಂದು ಪಾಸಿಬಲ್ ಅಂತ ಇರುತ್ತೆ. ಇದನ್ನು ನಾವು ಹೇಳಬೇಕು ಅಂತಂದರೆ ಪ್ರಿಫಿಕ್ಸನ್ನು ಆ್ಯಡ್ ಮಾಡಿ ಇಂಪಾಸಿಬಲ್ ಅಂತ ಹೇಳ್ತೀವಿ. ಇಂಪಾಸಿಬಲ್. ಅದೇ ಥರ ಇಲ್ಲಿ ನಿಮಗೆ ಒಂದು ಪದ ಕೊಟ್ಟಿದ್ದಾರೆ, ನೆಸೆಸರಿ. ಇದಕ್ಕೆ ಪ್ರಿಫಿಕ್ಸನ್ನು ಆ್ಯಡ್ ಮಾಡಿ ಹೇಳಿರೋದು ಅನ್ನೆಸೆಸರಿ. ಮೊದಲನೇದಾಗಿ ನಮಗೆ ಗೊತ್ತಿರಬೇಕು ನೆಸೆಸರಿ, ಇದರ ಸ್ಪೆಲ್ಲಿಂಗ್ ಏನು? ನೆಸೆಸರಿ ಅಂದರೆ ಇದು ನೋಡಿ, ದಿಸ್ ಈಸ್ ದ ಸ್ಪೆಲ್ಲಿಂಗ್ ಆಫ್ ನೆಸೆಸರಿ. ಇದಕ್ಕೆ ಏನು ಆ್ಯಡ್ ಮಾಡ್ಕೊಳ್ಬೇಕು? UN, ಇದನ್ನು ನಾವು ಆ್ಯಡ್ ಮಾಡಬೇಕು. ಇಲ್ಲಿ ನಾವು ಗಮನಿಸಬಹುದು UN ಆ್ಯಡ್ ಆದರೆ ನೆಸೆಸರಿಗೆ ಏನಿಲ್ಲ.
ನೆಸೆಸರಿಗೆ ಆ್ಯಡ್ ಆದರೆ ಯು ಜೊತೆ ಎನ್ ಇಲ್ಲ, ಸೊ ಡಬಲ್ ಎನ್ ನಮಗೆ ಬರಬೇಕಾಗತ್ತೆ ಈ ರೀತಿಯಲ್ಲಿ. ಹಾಗಾಗಿ ಇಲ್ಲಿ ಎನ್ನ ಬಳಕೆ ಇನ್ನೊಂದು ಆಗಬೇಕಾಗಿತ್ತು, ಅದು ಮಿಸ್ಟೇಕ್ ಆಗಿದೆ. ಸರಿಯಾದಂತಹ ಸ್ಪೆಲ್ಲಿಂಗ್ ಅನ್ನೆಸೆಸರಿದು ಹೀಗಿರುತ್ತೆ, UNNECESSARY ಅನ್ನೆಸೆಸರಿ. ಈ ರೀತಿಯಲ್ಲೂ ಕೂಡ ನಿಮಗೆ ಪ್ರಿಫಿಕ್ಸ್ ಹಾಗೆ ಸಫಿಕ್ಸ್ಗೆ ಸಂಬಂಧಿಸಿದ ವಿಚಾರಗಳು ಬರ್ತವೆ. ನಾನು ಮುಂದೆ ಹೋಗ್ತಾ ಹೋಗ್ತಾ ತಿಳಿಸ್ತೀನಿ. ಪ್ರಿಫಿಕ್ಸ್ ಸಫಿಕ್ಸ್ ಅದ್ರ ಬಗ್ಗೆ ಡೀಟೇಲ್ ಆಗಿ ನಾನು ನಿಮಗೆ ಹೇಳ್ಕೊಡ್ತೀನಿ, ಎಲ್ಲಿ ಅದನ್ನು ಅಪ್ಲೈ ಮಾಡಬಹುದು, ಎಲ್ಲಿ ಅದನ್ನು ಅಪ್ಲೈ ಮಾಡೋಕ್ಕಾಗಲ್ಲ. ಆಗ ನಿಮಗೆ ಈ ರೀತಿಯ ಮಿಸ್ಸ್ಪೆಲ್ಡ್ ವರ್ಡ್ಸ್, ಈ ಒಂದು ಕಾನ್ಸೆಪ್ಟ್ ಎಲ್ಲ ಅದು ತುಂಬಾನೇ ಯೂಸ್ ಆಗುತ್ತೆ. ಓಕೆ, ಎಸ್, ಮುಂದಿನ ಪದ ನೋಡೋಣ ಏನಿದೆ. ಕ್ವೆಶ್ಚನ್ ಏರ್ ಅಂತ ಇದೆ. ಕ್ವೆಶ್ಚನ್ ಏರ್ ಅಂದ್ರೆ ಕೆಲವು ಪ್ರಶ್ನೆಗಳನ್ನ ರೆಡಿ ಮಾಡಿರುವಂಥ ಒಂದು ಫಾರ್ಮ್ ಅಂತ ನೀವು ಅನ್ಕೊಳ್ಬಹುದು. ಓಕೆ, ಕ್ವೆಶ್ಚನ್ ಏರ್ ಇದರಲ್ಲಿ ಏನು ಮಿಸ್ಟೇಕ್ ಇದೆ ಗಮನಿಸೋಣ. ನೋಡಿ, ಇಲ್ಲಿ ನಮಗೆ NN ಇದು ಇಲ್ಲಿ ಇಲ್ಲ, ಕಾಣಿಸ್ತಾ ಇಲ್ಲ. ಹಾಗಾಗಿ ನಮಗೆ ಕ್ವೆಶ್ಚನ್ ಏರ್ ಈ ಒಂದು ಪದದಲ್ಲಿ ಎನ್ನ ಬಳಕೆ 2 ಬಾರಿ ಆಗಬೇಕಿತ್ತು, ಆಗಿಲ್ಲದ ಕಾರಣ ಇದು ತಪ್ಪಿದೆ. ಕ್ವೆಶ್ಚನ್ ಏರ್ನ ಸ್ಪೆಲ್ಲಿಂಗ್ ಈ ರೀತಿಯಲ್ಲಿ ಇರಬೇಕು, QUESTIONNAIRE. This is the word called question air. Okay, next ಇದಾದ್ಮೇಲೆ ಆಕ್ಸಿಡೆಂಟಲಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಕ್ಸಿಡೆಂಟ್ಲಿ ಅಂತಂದ್ರೆ ಅಕಸ್ಮಾತ್ ಆಗಿ ಅಂತ ಹೇಳ್ತೀವಲ್ಲ ಅದು. ಇಲ್ಲಿ ಏನಾಗುತ್ತೆ ಅಂದ್ರೆ LLY ನಮಗೆ ಎಲ್ನ ಬಳಕೆ 2 ಬಾರಿ ಆಗ್ಬೇಕಿದೆ, ಆದ್ರೆ ಇಲ್ಲೇನಾಗಿದೆ ಕೇವಲ 1 ಬಾರಿ ಮಾತ್ರ ಆಗಿದೆ. ಹಾಗಾದ್ರೆ ಆಕ್ಸಿಡೆಂಟಲಿ ಈ ರೀತಿಯಲ್ಲಿ ಹೇಳ್ತೀವಿ. ನೋಡಿ, ಆಕ್ಸಿಡೆಂಟ್ ಈ ಪದ ಅಂತೂ ನಿಮಗೆ ಗೊತ್ತೇ ಇರುತ್ತೆ. ಆಕ್ಸಿಡೆಂಟ್ ಇದಕ್ಕೆ ALLY, ಆಕ್ಸಿಡೆಂಟಲಿ ಈ ರೀತಿಯಲ್ಲಿ ಇದನ್ನ ಪೂರ್ತಿ ಮಾಡ್ತೀವಿ. ಮುಂದಿನ ಪದ ಡಿಟೋರಿಯೋರೇಟ್. ಏನ್ ಹೀಗಂದ್ರೆ ವ್ಯಾಲ್ಯೂ, ಮೌಲ್ಯದಲ್ಲಿ ಕಡಿಮೆ ಆಗುವಂಥದ್ದು, ವಿಚ್ ಇಸ್ ಗೆಟಿಂಗ್ ಲೆಸ್ ಇನ್ ದ ವ್ಯಾಲ್ಯೂ ಅಂತ ಅರ್ಥ. ಇದರ ಕರೆಕ್ಟ್ ಆದಂತಹ ಸ್ಪೆಲ್ಲಿಂಗ್ ಯಾವುದು? ಇದು DETERIORATE. ಇಲ್ಲೇನು ನಮಗೆ ಬಳಕೆ ಆಗಿದೆ ನೋಡಿ, ಈ ರೀತಿಯಲ್ಲಿ ಎಂಡಿಂಗ್ ಇದೆ ಅಲ್ವಾ, ಇದು ರೇಟ್ ಹೀಗೆ ಬರಬೇಕು. ಬಟ್ ಇಲ್ಲಿಯ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಹಾಗಾಗಿ ಇಲ್ಲಿ ಎಕ್ಸಾಕ್ಟ್ ಆದಂತಹ ಸರಿಯಾದಂತಹ ಅಕ್ಷರಗಳ ಬಳಕೆ ಆಗಿದೆ. ಹಾಗಾಗಿ ಡಿಟೋರಿಯೋರೇಟ್ ಇದು ಕರೆಕ್ಟ್ ಆಗಿ ಇದೆ. ಇಂಥ ಇನ್ನಷ್ಟು ಪದಗಳು ಬರ್ತವೆ. ಇವತ್ತು ಸ್ವಲ್ಪ ಪದಗಳನ್ನು ತಗೊಂಡು ಬಂದಿದ್ದೀನಿ, ನೋಡೋಣ ಬನ್ನಿ. ಇನ್ನೊಂದು ಸ್ವಲ್ಪ ಪದಗಳಿಲ್ಲಿದೆ, ಇದನ್ನ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಇದರ PDF ಕೂಡ ನಿಮಗೆ ಅವೈಲಬಲ್ ಇದೆ. ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನಿಮಗೆ ಈ ಎಲ್ಲ PDF ಸಿಗುತ್ತೆ. ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಹೆಸರು ವೇದಾಂತ್ ಪಾಠಶಾಲೆ ಅಂತ. ನೀವು ಟೆಲಿಗ್ರಾಮ್ನಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ನಿಮಗೆ ವಿಸಿಬಲ್ ಇರುತ್ತೆ. ನೀವು ಅಲ್ಲಿಂದ ನಮ್ಮ ಈ ಕ್ಲಾಸಸ್ನ PDF ಡೌನ್ಲೋಡ್ ಮಾಡ್ಕೊಳ್ಬಹುದಿದೆ. ಎಸ್, ನೋಡಿ, ಆರ್ಗ್ಯುಮೆಂಟ್ ಅಂತ ಇದೆ. ಆರ್ಗ್ಯುಮೆಂಟ್, ನಾವು ಆರ್ಗ್ಯೂ ಈ ಒಂದು ಪದವನ್ನು ನೋಡಿದ್ರೆ, ಆರ್ಗ್ಯೂ ಅಂತಂದ್ರೆ ವಾದ ಮಾಡೋದು, ಆರ್ಗ್ಯುಮೆಂಟ್ ಅಂದ್ರೂ ಕೂಡ ಅದೇ ಇರುತ್ತೆ. ಸೊ ದಿಸ್ ಈಸ್ ದಿ ಸ್ಪೆಲ್ಲಿಂಗ್ ಆಫ್ ಅ ವರ್ಡ್ ಕಾಲ್ಡ್ ಆರ್ಗ್ಯೂ. ಆದ್ರೆ ಇದಕ್ಕೆ ಮೆಂಟ್ ಅನ್ನ ಸೇರಿಸಿದಾಗ ಏನಾಗುತ್ತೆ, ಈ ಹಾಗೆ ಇರುತ್ತಾ ಅಥವಾ ಅದು ಇರೋದಿಲ್ವಾ? ಇಲ್ಲಿ ನಾವು ನೋಡ್ತಾ ಇದ್ದೀವಿ ಈನ ಬಳಕೆ ಇದೆ, ಇಲ್ಲಿ ನೋಡ್ತಾ ಇದ್ದೀವಿ ವಿ ಡೋಂಟ್ ಫೈಂಡ್ ಎನಿ ಸಚ್ ಆಲ್ಫಾಬೆಟ್ ಹಿಯರ್. ಇಲ್ಲಿ ನಮಗೆ ಈ ಅನ್ನುವಂಥದ್ದು ಕಾಣಿಸ್ತಾ ಇಲ್ಲ ಅಲ್ವಾ? ಎಸ್, ಸೊ ಈಗ ಯಾವುದು ಸರಿಯಾಗಿದೆ ಇವೆರಡರಲ್ಲಿ? ನೋಡಿ, ಇವೆರಡರಲ್ಲಿ ಸರಿಯಾಗಿರುವಂಥದ್ದು ಇದು ಆರ್ಗ್ಯುಮೆಂಟ್. ನಮಗೆ ಆರ್ಗ್ಯೂ ಅಂತ ಬಂದಾಗ ಈ ಬರುತ್ತೆ, ಬಟ್ ಇದಕ್ಕೆ ಮೆಂಟ್ ಈ ಪದ ಆ್ಯಡ್ ಆದಾಗ ನಮಗೆ ಬರೋದಿಲ್ಲ. ಸೊ ಆರ್ಗ್ಯುಮೆಂಟ್ ಈ ರೀತಿಯಲ್ಲಿ ಇರಬೇಕು, ಈ ಒಂದು ಪದ ಹೀಗೆ ಬರುತ್ತೆ. ಇದಾದ್ಮೇಲೆ ಅಕ್ಕರ್ಡ್. ಅಕ್ಕರ್ ಅಂತ ಅಂದ್ರೆ ಸಂಭವಿಸೋದು ಅಂತ ಹೇಳ್ತೀವಿ. ಅಕ್ಕರ್ ಅಂತ ಅಂದ್ರೆ ನಾವು ಅದನ್ನ ಸಂಭವಿಸುವುದು ಅಂತ ತಗೊಳ್ಬಹುದು. ಓಕೆ, ಇಲ್ಲಿ ಅಕ್ಕರ್ಡ್, ದಿಸ್ ಈಸ್ ದ ಸ್ಪೆಲ್ಲಿಂಗ್ ಆಫ್ ಅಕ್ಕರ್. ಅಕ್ಕರ್ಡ್ ಇದನ್ನ ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳುವಾಗ ಏನಾಗಬೇಕು, ಈ ರೀತಿಯಲ್ಲಿ ಮತ್ತೊಂದು ಆರ್, ವಿ ನೀಡ್ ಟು ಆಡ್ ಒನ್ ಮೋರ್ ಆರ್ ಟು ದಿಸ್. ಹಾಗಾಗಿ ಅಕ್ಕರ್ಡ್ ಈ ರೀತಿಯಲ್ಲಿ ಬರಬೇಕಾಗತ್ತೆ. ಅಕ್ಕರ್ಡ್, ಅಕ್ಕರ್ ಅಂತಂದ್ರೇನು, ಏನಾದ್ರೂ ಸಂಭವಿಸೋದು ಅಂತ ಹೇಳ್ತೀವಿ. ನೆಕ್ಸ್ಟ್ ಇದಾದ್ಮೇಲೆ ಸೀಸ್. ಸೀಸ್ ಅಂತಂದ್ರೆ ವಶಪಡಿಸ್ಕೊಳ್ಳೋದು ಅಂತಿರಬಹುದು. ಇಟ್ ಕುಡ್ ಬಿ ಎನಿಥಿಂಗ್ ಎಲ್ಸ್ ಆಲ್ಸೋ. ನಾನಿಲ್ಲಿ ಒಂದು ಅರ್ಥವನ್ನ ನಿಮ್ಗೆ ಹೇಳಿದ್ದೀನಿ, ಸೀಸ್ ಮಾಡಿದ್ರು ಅಂತ ಹೇಳ್ತಿರ್ತಾರೆ, ಕೇಳಿರ್ತೀವಿ ಅಲ್ವಾ? ಸೊ ಸೀಸ್, ಇದಕ್ಕೆ ಸರಿಯಾದಂತಹ ಸ್ಪೆಲ್ಲಿಂಗ್ಸ್ ಇರುವಂತಹ ಪದ ಯಾವುದು ಇವೆರಡರಲ್ಲಿ ಅಂದ್ರೆ ಇದು ಸೀಸ್. ಯಾಕಿದು ಸರಿ, ಯಾಕಿದು ತಪ್ಪು? ನೋಡಿ, ನಾವು ಇಂಗ್ಲಿಷ್ ಆಲ್ಫಾಬೆಟ್ಸ್ ಅಲ್ಲಿ ಅದನ್ನ 2 ಭಾಗಗಳಲ್ಲಿ ಹೇಳ್ತೀವಿ. ಇಂಗ್ಲಿಷ್ನ 26 ಆಲ್ಫಾಬೆಟ್ಸ್ ಏನಿದೆ ಅದನ್ನ 2 ಭಾಗಗಳಲ್ಲಿ ವಿಂಗಡಿಸಲಾಗಿದೆ. ಹೇಗೆ ಕನ್ನಡದಲ್ಲಿ ಇದೆ ಅದೇ ರೀತಿಯಲ್ಲಿ ಇಂಗ್ಲಿಷಲ್ಲೂ ಇದೆ. ಹೇಗೆ, ಇದರಲ್ಲಿ ನೋಡಿ ಕಾನ್ಸೋನೆಂಟ್ಸ್ ಅಂತ ಬರುತ್ತೆ, ಕಾನ್ಸೋನೆಂಟ್ಸ್ ಅಂತ ಬರುತ್ತೆ, ಇಲ್ಲಿ ಬರುತ್ತೆ ವಾವೆಲ್ಸ್ ಅಂತ ಬರುತ್ತೆ. ಹೇಗೆ ಕನ್ನಡದಲ್ಲಿ ಸ್ವರಾಕ್ಷರಗಳು ವ್ಯಂಜನಾಕ್ಷರಗಳು ಅಂತಿದೆ,
ಅದೇ ಥರನೇ ಇದು ಅಷ್ಟೇ. ಓಕೆ, ವಾವೆಲ್ಸ್ ಯಾವ್ಯಾವ್ದು ಬರುತ್ತೆ? ಎ, ಇ, ಐ, ಓ, ಯು. ನಿಮಗೆ ಯಾವುದಾದರೂ ಒಂದು ಪದದಲ್ಲಿ ವಾವೆಲ್ಸ್ ಜೊತೆಯಲ್ಲಿ ಬರ್ತಾ ಇದೆ ಅಂತಿದ್ದಲ್ಲಿ, ಯಾವುದಾದ್ರೂ ಒಂದು ಪದದಲ್ಲಿ ವಾವೆಲ್ಸ್ ಜೊತೆಯಲ್ಲಿ ಬರ್ತಾ ಇದೆ, ಅದು ಯಾವುದಾದ್ರೂ ಆಗಿರ್ಬೋದು, 5ರಲ್ಲಿ ಯಾವುದಾದ್ರೂ 2 ವಾವೆಲ್ಸ್ ಜೊತೆಯಲ್ಲಿ ಬರ್ತಾ ಇದೆ ಅಂತಿದ್ದಲ್ಲಿ ಮೊದಲನೇ ವಾವೆಲ್ ಅನ್ನ ಆಸ್ ಇಟ್ ಈಸ್ ಪ್ರೊನೌನ್ಸ್ ಮಾಡ್ತೀವಿ. ನೋಡಿ, ಸಿ, ಇ ನೋಡಿ, ಸೀಸ್, ಇ ಅಂತ ಪ್ರೊನೌನ್ಸ್ ಆಗ್ತಿದೆ. ಅದಾದ್ಮೇಲೆ ಈ ಐ ಅನ್ನುವಂಥದ್ದು ಆಲ್ಫಾಬೆಟ್ ಆಗಿನೇ ಬರುತ್ತದು. ಸೀಸ್ ನೋಡಿ, ನೀವು ಸೌಂಡಿಂಗ್ ಅನ್ನ ಗಮನಿಸ್ಬೇಕು. ಬೇಕಾದ್ರೆ ನೀವು ಕೂಡ ಅದನ್ನ ಹೇಳಿ ಪ್ರಯತ್ನ ಮಾಡಬಹುದು. ಹೇಗೆ ಸೀಸ್, ಈ ಅಂತ ಪ್ರೊನೌನ್ಸ್ ಆಗುತ್ತೆ. ಹಾಗಾಗಿ ಅದನ್ನ ಇಲ್ಲಿ ತಗೊಂಡಿದ್ದೀವಿ. ಅಂಡ್ ದ್ಯಾಟ್ ವೇ ನಮಗೆ ಈ 2ರಲ್ಲಿ ಸರಿಯಾದಂತಹ ಅಕ್ಷರಗಳ ಬಳಕೆ ಆಗಿರುವಂಥದ್ದು, ಕರೆಕ್ಟ್ ಸ್ಪೆಲ್ಲಿಂಗ್ಸ್ ಇರುವಂಥ ಒಂದು ಪದ ಯಾವುದು ಅಂತಂದ್ರೆ ಇದು ಸೀಸ್. ಈ ಥರದ ಇನ್ನೊಂದು ಪದವಿದೆ, ಇಲ್ಲಿದೆ ನೋಡಿ. ಸೊ ಇನ್ನಷ್ಟು ನಿಮಗೆ ಕ್ಲಾರಿಟಿ ಸಿಗ್ಲಿ ಅಂತ ಇನ್ನೊಂದು ಪದ ತಗೊಂಡು ಬಂದಿದ್ದೀನಿ, ಲೀಜರ್. ಲೀಜರ್ ಅಂತಂದ್ರೆ ಬ್ರೇಕ್, ಅಂದ್ರೆ ವಿರಾಮ ಅಂತ ಹೇಳಬಹುದು. ಇಲ್ಲೂ ಅಷ್ಟೇ ನೋಡಿ, ನೀವು ಕೂಡ ನನ್ನ ಜೊತೆಲಿ ಪ್ರೊನೌನ್ಸ್ ಮಾಡಿ, ಲೀಜರ್. ಲೀಜರ್ ಏನ್ ಮಾಡ್ತಾ ಇದ್ದೀರಾ? ಲೀ ಅಂತ ಹೇಳುವಾಗ ಈ ಅಂತ ಹೇಳ್ತಾ ಇದ್ದೀರಾ ಅಲ್ವಾ? ದ್ಯಾಟ್ ಈಸ್ ದ ಥಿಂಗ್. ವಾವೆಲ್ಸ್ ಜೊತೆಯಲ್ಲಿ ಬಂದಾಗ ಅದರ ಸೌಂಡಿಂಗ್ ಅನ್ನ ನೋಡ್ಕೊಳ್ಬೇಕಾಗತ್ತೆ. ಈ ವಿಚಾರಗಳು ಕೂಡ ನಿಮಗೆ ಕೊಡಬಹುದು. ನೋಡಿ ಎಷ್ಟು ಸುಲಭ. ಈ ರೀತಿಯಲ್ಲಿ ವಾವೆಲ್ಸ್ ಬಂದಾಗ ನೋಡ್ಕೊಳ್ಳಿ, ಅದರ ಪ್ರೊನೌನ್ಸಿಯೇಷನ್ ಹೇಗಾಗ್ತಿದೆ ನೋಡ್ಕೊಳ್ಳಿ, ಅದರ ಮೇಲೆ ನಿಮ್ಮ ಕರೆಕ್ಟ್ ಆಗಿರುವಂತಹ ಆನ್ಸರ್ ಅನ್ನ ಟಿಕ್ ಮಾಡಬಹುದಿರುತ್ತೆ. ಹೇಳೋದಕ್ಕೆ ಮಿಸ್ಪೆಲ್ಡ್ ವರ್ಡ್ಸ್ ತುಂಬಾ ಚಿಕ್ಕ ಕಾನ್ಸೆಪ್ಟ್, ಬಟ್ ಇಡೀ ನಾವೇನು ನೋಡಿದ್ವಿ ನೋಡಿ, ಆಲ್ಫಾಬೆಟ್ಸ್ ಹೇಳಿದೆ, ವಾವೆಲ್ಸ್ ಹೇಳಿದೆ, ಅದ್ರ ಬಳಕೆ ಹೇಳಿದೆ, ಹೇಗೆ ಈ ಸ್ಪೆಲ್ಲಿಂಗ್ಸ್ ಅನ್ನ ತಗೊಳ್ತೀವಿ, ಎಲ್ಲ ವಿಚಾರಗಳು ಬಂದ್ಬಿಡುತ್ತೆ. ಇಟ್ಸ್ ವೆರಿ ಈಸಿ, ಬಟ್ ವೆನ್ ಯು ರಿಮೆಂಬರ್ ಅಂಡ್ ವೆನ್ ಯು ನೋ ದ ಕಾನ್ಸೆಪ್ಟ್. ಓಕೆ, ಎಸ್. ನೆಕ್ಸ್ಟ್ ಈಸ್ ಡೆಫಿನೆಟ್ಲಿ. ಹೇಳುವಾಗ ಹೇಗೆ ಹೇಳ್ತೀವಿ? ಡೆಫಿನೆಟ್ಲಿ ಅಂತ ಹೇಳ್ತೀವಿ. ಆದ್ರೆ ಇದರ ಎಕ್ಸಾಕ್ಟ್ ಸ್ಪೆಲ್ಲಿಂಗ್ ಇದು ಡೆಫಿನೆಟ್ಲಿ. NA ಬರಬೇಕು, NI ಬರಬಾರ್ದು. NI ಬಂದಾಗ ನೀ ಆಗ್ಬಿಡತ್ತೆ, NA ಬಂದಾಗ ನ ಆಗುತ್ತೆ. ಆಗ ಅದನ್ನ ಡೆಫಿನೆಟ್ಲಿ ನೋಡಿ, ನ ಈ ರೀತಿಯಲ್ಲೇ ನಾವು ಅದನ್ನ ಹೇಳೋದು. ಬೇಕಾದ್ರೆ ನೀವು ಪ್ರೊನೌನ್ಸ್ ಮಾಡಿ ಟ್ರೈ ಮಾಡಬಹುದು. ಡೆಫಿನೆಟ್ಲಿ, ನೆಟ್ಲಿ ಈ ರೀತಿಯಲ್ಲಿ ನ ತಗೊಳ್ತೀವಿ. ಡೆಫಿನಿಟ್ಲಿ ಅಂತ ನಾವು ಹೇಳೋದಿಲ್ಲ. ಹಾಗಾಗಿ ಡೆಫಿನೆಟ್ಲಿ ಈ ಒಂದು ಪದ ಅಂದ್ರೆ ಖಂಡಿತವಾಗಿ ಅಂತ ಅರ್ಥ. ಡೆಫಿನೆಟ್ಲಿ ಅಂತಂದ್ರೆ ಖಂಡಿತವಾಗಿ ಅಂತ ಹೇಳಬಹುದು. ಹೀಗೆ ನಿಮ್ಮ ಪರೀಕ್ಷೆಯಲ್ಲಿ ಯಾವುದಾದ್ರೂ ಕೂಡ ಪದವನ್ನ ಕೊಡಬಹುದು. ಇಷ್ಟು ಪದಗಳಿದೆ ಇಂಗ್ಲಿಷ್ನಲ್ಲಿ, ಯಾವುದಾದ್ರೂ ಕೂಡ ಕೊಡಬಹುದಿರುತ್ತೆ. ನಾನು ಇಲ್ಲಿ ನಿಮ್ಗೆ ಕೆಲವು ಪದಗಳನ್ನ ನಿಮ್ಮ ಜೊತೆಯಲ್ಲಿ ತಗೊಂಡ್ಬಂದು ಡಿಸ್ಕಸ್ ಮಾಡಿದ್ದೀನಿ. ಇದೇ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಇನ್ನಷ್ಟು ಪದಗಳನ್ನ ಡಿಸ್ಕಸ್ ಮಾಡೋಣ. ಅವ್ರು ಯಾವ್ದು ಬೇಕಾದ್ರೂ ಕೊಡಬಹುದು. ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ, ಬರೀ ಪದಗಳನ್ನಷ್ಟೇ ಅಲ್ಲ, ಪ್ರಿಫಿಕ್ಸ್ ಇರಬಹುದು, ವಾವೆಲ್ಸ್ ಬಂದಾಗಿರಬಹುದು. ಸೊ ಇದು ಇನ್ಯಾವುದೇ ಪದ ಕೊಟ್ಟಾಗೂ ಕೂಡ ನಿಮಗೆ ಗೊತ್ತಾಗುತ್ತೆ, ಓಕೆ ಇವಾಗ ಹೇಳಿದ್ರು ಈ ರೀತಿಯಲ್ಲಿ ತಗೊಳ್ಬೇಕಿತ್ತು ಅಂತ ಕ್ಲಾಸಲ್ಲಿ ಕೇಳಿದ್ವಿ, ಇದನ್ನೇ ಬರೆಯೋಣ, ಇದು ಸರಿಯಾಗಿದೆ. ಸೊ ಈ ರೀತಿಯಲ್ಲಿ ನೀವು ಆನ್ಸರ್ ಮಾಡಬಹುದಿರುತ್ತೆ. ಸೊ ಇವತ್ತಿನ ಸೆಷನ್ನಲ್ಲಿ ನಾನು ನಿಮ್ಮ ಜೊತೆ ಕೆಲವು ಮಿಸ್ಸ್ಪೆಲ್ಡ್ ವರ್ಡ್ಸ್ ಅನ್ನ ಡಿಸ್ಕಸ್ ಮಾಡಿದೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಅವರ್ ಟುಡೇಸ್ ಸೆಷನ್ ಎಲ್ಲ ಹೇಗೆ ಬರ್ತಿದೆ, ನಿಮ್ಗೆ ಇಷ್ಟ ಆಗ್ತಿದೆಯಾ ಹೇಗೆ, ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ನಮ್ಮ ಈ ಎಲ್ಲ ಕ್ಲಾಸಸ್ದು ಒಂದು ಪ್ಲೇ ಲಿಸ್ಟ್ ಅನ್ನ ರೆಡಿ ಮಾಡಿದ್ದೀನಿ ನಾನು, ನಿಮಗೆ ನೆಕ್ಸ್ಟ್ ಈಗ ತೋರಿಸ್ತೀನಿ. ಬಹುಶಃ ಕಾಣ್ತಿರಬಹುದು ಪ್ಲೇ ಲಿಸ್ಟ್, ನಿಮಗೆ ಆನ್ ದ ಟಾಪ್ ಮೇಲೆ ಕಾಣಿಸ್ತಾ ಇರಬಹುದು. ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿವರೆಗೂ ಜನರಲ್ ಇಂಗ್ಲಿಷ್ ಕ್ಲಾಸಸ್ಗೆ ಸಂಬಂಧಿಸಿದ 3 ಸೆಷನ್ಸ್ ಏನು ಮಾಡಿಕೊಟ್ಟಿದ್ದೀನಿ ಅಷ್ಟು ನಿಮ್ಗೆ ಅದರಲ್ಲಿ ಸಿಗುತ್ತೆ. ಓಕೆ, ಪ್ರತಿನಿತ್ಯ 4 ಗಂಟೆಗೆ ನಮ್ಮ ಈ ಕ್ಲಾಸಸ್ ಅನ್ನ ತಪ್ಪದೆ ವಾಚ್ ಮಾಡಿ. ನಿಮ್ಮ VAO ಅಥವಾ PDO ಎರಡೂ ಪರೀಕ್ಷೆಗೆ ಉಪಯೋಗ ಆಗುವಂಥ ಜನರಲ್ ಇಂಗ್ಲಿಷ್ಗೆ ಸಂಬಂಧಿಸಿದ ತರಗತಿಗಳು ನಿಮ್ಗೆ ಇದರಲ್ಲಿ ಅವೈಲೇಬಲ್ ಇರುತ್ತೆ. ಥ್ಯಾಂಕ್ ಯು ಪೀಪಲ್. ನಾಳೆ 4 ಗಂಟೆಗೆ ಮತ್ತೊಂದು ಕಾನ್ಸೆಪ್ಟ್ ಅನ್ನು ತಗೊಂಡು ನಿಮ್ಮನ್ನ ಭೇಟಿ ಮಾಡ್ತೀನಿ. ಹ್ಯಾಪಿ ಲರ್ನಿಂಗ್.